ಎಲ್ಲ ಮಾಧ್ಯಮ ಮಿತ್ರರೇ ಅಥವಾ ನನ್ನ ಚಳವಳಿ ಬಂಧುಗಳೇ, ಈ ಜಿಲ್ಲೆಯ ಚಾಮರಾಜನಗರ ಜಿಲ್ಲೆಯ ಪ್ರಜ್ಞಾವಂತ ಜನತೆ ನಾವಿವತ್ತು ಏನು ಪತ್ರಿಕಾಗೋಷ್ಠಿ ಮಾಡ್ತಿದ್ದೀವಿ ಅಂದರೆ, ನಮ್ಮ ಛಲವಾದಿ ಮಸವದ ರಾಜ್ಯ ಅಧ್ಯಕ್ಷರು ಕೆ ಶಿವರಾಮ್ ಸರ್ ಅವರು ನಿಧನ ಆದ ನಂತರ ಅವರು ಇಲ್ಲಿವರೆಗೆ ಏನು ಕೆಲಸ ಮಾಡಿದ್ರು ಅಂತ ಇಡೀ ಸಮಾಜಕ್ಕೆ ಗೊತ್ತು, ಇಡೀ ಜನಾಂಗಕ್ಕೆ ಗೊತ್ತು, ಇಡೀ ರಾಜ್ಯಕ್ಕೆ ಗೊತ್ತು. ಅವರು ಕನ್ನಡದಲ್ಲಿ IAS ಬರೆದು ಇಡೀ ಯಾರು ಮಾಡಿದಂಥ ಒಂದು ಕನಸು ಮುಂದಿನ ದಿನವೂ ಇದಾಗಬಾರ್ದು ಅಂತ ಒಂದು ಕೆಲಸಗಳು ಮಾಡಿದಂಥ ವ್ಯಕ್ತಿ, ಪ್ರಜ್ಞಾವಂತ ನಾಯಕ. ಈ ದಲಿತ ಸಮಾಜದ ಆಸಕಿರಣ, ಒಂದು ದಲಿತ ಸಮುದಾಯದ ಆಸ್ತಿ. ಆ ಆಸ್ತಿ ಇವತ್ತು 10 ವರ್ಷದಿಂದ BJP ಪಕ್ಷದಲ್ಲಿ ಸಕ್ರಿಯಾಗಿ ತೊಡಗಿಸಿದ್ರು. ಇಷ್ಟು ವರ್ಷ BJP ಈ ಮುನ್ನಡೆಗೆ ಬರಬೇಕಾದ್ರೆ ಶಿವರಾಮ್ ಸಾರ್ಗೂ ಒಂದು ಕಡೆ ಅವ್ರಿಗೂ ಒಂದು ಪ್ರಬಲವಾದಂಥ ಶಕ್ತಿ ಇತ್ತು. ಈ 200 ಹಳ್ಳಿನ ಬಳಸಿದ ಜೊತೆಲಿ ನಾವೆಲ್ಲ ಸಾಯಾಪುರ ಜೊತೆಲಿ ಬರ್ತಿರ್ಬೇಕಾದ್ರೆ ಈ ಜನರ ಕಡು ಬಡತನನೆಲ್ಲ ಸುತ್ತಿ ನೋಡಿ, ಮುಂದೊಂದು ದಿನ ನಾನು ಏನಾದ್ರು ಮಾಡಬೇಕು ಈ ಜಿಲ್ಲೆಗೆ, ನನ್ನದೇ ಆದಂಥ ಒಂದು ಚಾಪ್ ಮೂಡಿಸ್ಬೇಕು ಅಂತ ಸತತವಾಗಿ 2 ಬಾರಿ ಸತ್ತಿನ ಎಲೆಕ್ಷನ್, ಈ ಸತ್ತಿನ MP ಎಲೆಕ್ಷನ್ಗೆ ಒಬ್ಬ ಆಕಾಂಕ್ಷಿಯಾಗಿ ಸುತ್ತಾಡಿ ಇವತ್ತು ಟಿಕೆಟು ಕೈ ತಪ್ಪೋಯ್ತು ಅನ್ನೋ ಒಂದು ಸುದ್ದಿ ಕೇಳಿದ ತಕ್ಷಣ ಅವರು ಆಘಾತವಾಗಿ ನಿಧನರಾಗಿದ್ದಾರೆ. ಹಂಗಾಗಿ ಈ ದಲಿತ ಜನರ ಆಸಕಿರಣ ಹೋದಂಥ ಇದು ನಮಗೆ ಕಬಲಿ ಆಗಿದೆ. ನನ್ನ ದಲಿತ ಸಮಾಜ, ಈ ದಲಿತ ಸಮಾಜ ಉದ್ಧಾರ ಮಾಡೋಕ್ಕೆ ಇವತ್ತು ಅದೇ ಕೆ ಶಿವರಾಮ್ ಸಾಹೇಬ್ರವರ ಮಿಸ್ಸಸ್ಸು ಇವತ್ತು ವಾಣಿ ಶಿವರಾಮ್ ಸರ್ ಮೇಡಮ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಜಾಯ್ನ್ ಆಗಿದ್ದಾರೆ. ಆ ಜಾಯ್ನ್ ಆಗಿರೋ ಸಂದರ್ಭದಲ್ಲಿ ಈ ದಲಿತ ಸಮಾಜ ಶಿವರಾಮ್ ಸರ್ ಮಾಡಿರೋಂಥ ಕೆಲಸನ ನೋಡಿ ಇಡೀ ನಾಡು ಕಂಡಂಥ ಏಕೈಕ ವ್ಯಕ್ತಿ ಅಂದರೆ ಕೆ ಶಿವರಾಮ್ ಅವರು. ಅವರು ಸ್ವಾರ್ಥಕ್ಕೋಸ್ಕರ ಬದುಕಿಲ್ಲ, ಅವರು ಸಮಾಜಕ್ಕೋಸ್ಕರ, ಇಡೀ ಜನಕ್ಕೋಸ್ಕರ ಬದುಕಿದವರು. ಈ ಸಮಾಜ 2 ವರ್ಷ ಏನು BJPಗೆ ನೀವು ಓಟ್ ವ್ಯಕ್ತಿನ 10 ವರ್ಷ ಒಂದು ನಿಲ್ಸ್ಕೊಂಡು ಯಡಿಯೂರಪ್ಪ ಅವರು ನನ್ನನ್ನು ನಂಬಿ ಬಂದವರೇ ಒಂದು ನಿಲ್ಸ್ಕೊಂಡು ಯಡಿಯೂರಪ್ಪಗೆ ನಮ್ಮ ಗುರುಗಳು ಒಂದು ಸಾಯ ಇದ್ದಂಥ ದಿನದಿಂದ 10 ವರ್ಷ ತಿಂದ್ವಿ. BJP ಪಕ್ಷ 2 ಬಾರಿ ಅಧಿಕಾರಕ್ಕೆ ಬಂದಿದೆ. ಆದರೆ ಶಿವರಾಮ್ ಸಾಹೇಬ್ರನ್ನ ಒಂದು ಕೀಳುವರ್ಗದ ದಲಿತ ವರ್ಗದ ನಾಯಕ ಅಂತ ಅವ್ರನ್ನ ಯಾವುದೇ ಒಂದು ಪಕ್ಷದಲ್ಲಿ ಯಾವುದೇ ಒಂದು ಇದನ್ನೇ ಪೋಸ್ಟಿಂಗ್ ಕೊಟ್ಟಿಲ್ಲ, ಇಲ್ಲಿವರೆಗೂ ಅವ್ರನ್ನ ಇದು ಮಾಡಿಲ್ಲ. ಈ ದಲಿತ ಜನರನ್ನ ಬರೀ ಅಸ್ತ್ರವಾಗಿ ಬಳಸ್ಕೊತದ ಹೊರತು BJP ಪಕ್ಷ ಅವ್ರಿಗೆ ಯಾವುದೇ ಒಂದು ಮಾನ್ಯತೆ ಕೊಡಲ್ಲ. ಈ ದಲಿತ ಜನರ ಕನ್ನಡದ ಕಣ್ಮಣಿಯಾದಂಥ ಕೆ ಶಿವರಾಮ್ ಸಾರು ಒಂದು ಅವರು ಪ್ರಜ್ಞಾವಂತ ಜೀವಿ. ಆ ಜೀವಿಗೆ ನಾವು ಒಂದು ಅಧಿಕಾರ ಕೊಟ್ಟರೆ ಈ ಜನಾಂಗನ, ಈ ದಲಿತ ಸಮಾಜನ ಮುಂದಕ್ಕೆ ತಂದುಬಿಡ್ತಾರೆ ಅಂದ್ಬಿಟ್ಟು ಯಡಿಯೂರಪ್ಪ ಅವರು ಇಲ್ಲಿವರೆಗೂ ಅವ್ರನ್ನ ಐದಾರು ಉಪಯೋಗಿಸ್ಕೊಂಡು ಇವತ್ತು ಅವ್ರಿಗೆ ಯಾವುದೇ ಪೋಸ್ಟ್ ಪಡೆದೆ ನಿನ್ನೆ ಮೊನ್ನೆ ಬಂದಂಥವ್ರಿಗೆ ಅವ್ರಿಗೆ ಟಿಕೆಟ್ ಕೊಡೋಂಥ ಒಂದು ಸುದ್ದಿ ಬಂದ ತಕ್ಷಣ ಸಾಹೇಬರು ಈ ಒಂದು ಚಿಂತನೆ ಮೇಲೆ ಈ ದಲಿತ ಸಮಾಜನ ತಬ್ಲಿ ಮಾಡಿ ಅವರು ಇವತ್ತು ನಮ್ಮನ್ನು ಆಗಲಿದ್ದಾರೆ.